ವಾಗ್ರಪ್ಪ ಥೋ ನೈನ್ ಯಾವ್ದ್ರಲ್ಲ ಇದಲ್ಲಿ ಈ ತರ ಮ್ಯಾಚ್ಗಳು ವರ್ಲ್ಡ್ ಕಪ್ ಮ್ಯಾಚ್ಗಳು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗಳು ಏನೋ ಮಜಾ ಗಿಜಾ ಬರ್ತದೆ ಅಂತ ಕೂತ್ಕೊಂಡು ನೋಡ್ತಾ ಇದ್ರೆ ಎಲ್ಲಾರು ಏನ್ ಮಜಾನ ಏನ್ ಕತೆನೋ ಇವ್ರದ್ದು ಪಾಕಿಸ್ತಾನದವ್ರದ್ದು ಬತ್ತಾ 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 ವರ್ಸ್ಟ್ ಆಯ್ತವ್ರೆ ಹೊರ್ತು ಅದ್ ಮೆನ್ಸಲ್ಲೇ ಆಗಿರ್ಲಿ ವುಮೆನ್ಸಲ್ಲೇ ಆಗಿರ್ಲಿ ತೀರಾ ವರ್ಸ್ಟ್ ಆಗ್ತಾರೆ ಹೊರ್ತು ಬೆಟರ್ ಅಂತೂ ಆಗ್ತಾನೆ ಇಲ್ಲ. ನಾವು ವೆಯ್ಟ್ ಮಾಡ್ತಿದೀವಿ, ಇವಾಗ ಟ್ವಿಸ್ಟ್ ಕೊಡ್ತಾರೆ ಅವಾಗ ಟ್ವಿಸ್ಟ್ ಕೊಡ್ತಾರೆ, ಯಾವಾಗಾನ ಟ್ವಿಸ್ಟ್ ಕೊಡ್ತಾರೆ ಪಾಕಿಸ್ತಾನದವ್ರು ಬಂದ್ಬಿಟ್ಟು ವುಮೆನ್ಸ್ ಆಗಿರ್ಲಿ ಮೆನ್ಸ್ ಆಗಿರ್ಲಿ ಅಂತ. ಇವ್ರು ಬಂದ್ಬಿಟ್ಟು ಎಷ್ಟು ವರ್ಸ್ಟ್ ಆಗುತ್ತೋ ಅಷ್ಟು ವರ್ಸ್ಟ್ ಆಗಿ ಆಟನ ಆಡ್ತಾ ಇದ್ದಾರೆ. ಎಲ್ಲೋಯ್ತು ಗುರು ಆ ಪಾಕಿಸ್ತಾನದ ಟೀಮು, ಎಲ್ಲೋಯ್ತು ಒಂಥರ ಮೆನ್ಸಲ್ಲೇ ಆಗಿರ್ಲಿ ವುಮೆನ್ಸಲ್ಲೇ ಆಗಿರ್ಲಿ. ಬಿಡಿ ವುಮೆನ್ಸ್ ಅಂತೂ ಫುಲ್ ಡಾಮಿನೇಟ್ ಮಾಡ್ಕೊಂಡ್ ಬಂದಿದ್ದು ಮುಂಚೆನೂ ನಾವು, ಇದೇನು ಆಶ್ಚರ್ಯ ಏನು ಅನ್ಸಿಲ್ಲ ನಮಗೆ. ಇನ್ನು ಮೆನ್ಸ್ ಏನಾರು ಹೊಡೆದ್ಬಿಟ್ಟು ಅಂದ್ರೆ ಆಶ್ಚರ್ಯ ಸ್ಟನ್ನಿಂಗ್ ಆಗೋಗ್ಬಿಡ್ತು. ಇದು ಇವರು ಎಕ್ಸ್ಪೆಕ್ಟೇಷನ್ ಇತ್ತು 100% ಸೋಲ್ತಾರೆ ಅಂತ. 170 ಹೊಸ ಬ್ಯಾಟಿಂಗ್ ಆಗ್ಬಿಟ್ಟು 170 ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಹೇಗೆ ಮಾಡ್ಕೊಂಡ್ರು, ಹೊಸ ಬ್ಯಾಟಿಂಗ್ ಆಗ್ಬಿಟ್ಟು 170 ಹೊಡೆದಿದ್ದು. ಇವ್ರು ಅದು 170 ಹತ್ರಕ್ಕೂ ಬರಲಿಲ್ಲ, ಅಲ್ಲಿ 100 ಹೊಡಿತಿರ್ಲಿಲ್ಲ ಅಲ್ಲಿ ನೆಟಿಗೆ. ಯಾಪ ಈ ರೇಂಜಿಗೆ ಕೊಲಾಪ್ಸ್ ಅಲ್ಲಿ, ಎಸ್ಪೆಷಲಿ ಬಾಟಮ್ 4 ವಿಕೆಟ್ಸ್ ಏನಿದೆ ತಕ 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 ಅನ್ನಂಗೆ ಔಟು. ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ, ಹೋಗಿ ಊಟ ಹೋಗ್ಬಿಟ್ಟು ನೀರು ಕುಡ್ಕೊಂಡು ಬರೋಣ ಹೋಗಿ ಅಷ್ಟರಲ್ಲಿ ಟಕ ಟಕ ಟಕನಾಗ ವಿಕೆಟ್ ಎಲ್ಲ ಬಿದ್ದೋಗ್ಬಿಟ್ಟವೆ ಅಲ್ಲಿ. ಕಾಮಿಡಿ ಮ್ಯಾಚ್ ಥರ ಇತ್ತು ಮಗ ಅಷ್ಟೇ ಅಲ್ಲಿ. ಇವ್ರು ಪಾಕಿಸ್ತಾನದವ್ರು ಬ್ಯಾಟಿಂಗ್ ನೋಡೋದಕ್ಕೆ ಏನಾದ್ರು ಸ್ವಲ್ಪ ಮಜಾ ಗೀಜಾ ಕೊಟ್ರೆ ಹತ್ರಕ್ಕಾರೋ ಬಂತು ಅಂದರೆ 1-2 ಮ್ಯಾಚ್ ಏನಂತ ನಾನು ಎಕ್ಸ್ಪ್ಲೈನ್ ಮಾಡಲಿ ಇಲ್ಲಿ, ಏನಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ. ಫಸ್ಟ್ ಬ್ಯಾಟಿಂಗ್ನೇ ಎಕ್ಸ್ಪ್ಲೈನ್ ಮಾಡ್ಬೇಕಷ್ಟೇ. ಅದರಲ್ಲೂ ಏನಾದರೂ ಇವರು ಕೌರ್ ಏನಾದ್ರು ಸ್ವಲ್ಪ ಅಗ್ರೆಸಿವ್ ಆಗಿ ಆಗ್ಬಿಟ್ಟಿತ್ತು ಅಂದರೆ ಆಲ್ಮೋಸ್ಟ್ 35 ರನ್ನೇ ಬಾಲ್ ಆಡಿದ್ದಾರೆ, 30+ ರನ್ಸ್ನ ಹೊಡೆದಿದ್ದಾರೆ. ಸೊ ಅವ್ರು ಸ್ವಲ್ಪ ಅಗ್ರೆಸಿವ್ ಆಗಿಬಿಟ್ಟಿತ್ತು ಅಂದರೆ 200 ಹೋಗ್ಬಿಟ್ಟಿರೋದು. ಎಡ್ಜ್ ಬಾಸ್ನಲ್ಲಿ ಇದು ಒಂದು ಒಳ್ಳೆ ಸ್ಕೋರ್ ಅಂತಲೇ ಹೇಳ್ತೀನಿ. 170+ 170 ಹೊಡೆದಿದ್ದಾರೆ, ಒಳ್ಳೆ ಸ್ಕೋರನ್ನೇ ಇದು. ಶಫಾಲಿ ವರ್ಮಾ ಜೊತೆಗೆ ಜಮೈಮಾ ರೋಡ್ರಿಗ್ಸ್ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡೋದಕ್ಕಾಗಲಿಲ್ಲ, ಬೇಗನೆ ಔಟ್ ಆಗ್ತಾರೆ. ಸ್ಮೃತಿ ಮಂದಾನ 68 ರನ್ ಹೊಡೆದ್ರು 40+ ಬಾಲ್ಸ್ಗೆ. ಇವತ್ತು ನಮ್ಮ RCB ಸ್ಟಾರ್ಸ್ ಬೆಂಚ್ ಇರೋದು ರಿಷಾ ಘೋಷ್ ಆಗಿರ್ಬೋದು, ಸ್ಮೃತಿ ಮಂದಾನ ಆಗಿರ್ಬೋದು, ಶ್ರ್ಯಾಂಕ್ ಪಾಟೀಲ್ ಇವತ್ತು ವಿಕೆಟ್ಸ್ಗಳು ಬಿದ್ದಿಲ್ಲ. ಅದು ಬಿಡ್ತು ಅಂತಂದರೆ ಒಟ್ಟಲ್ಲ ನಮ್ಮ RCB ಸ್ಟಾರ್ಸ್ ಎಲ್ಲ ಕಡೆಯಿಂದ ಮಿಂಚ್ತಾ ಇದ್ದಾರೆ. ಇವತ್ತು ಅವರಿಂದನೇ ಅಲ್ವಾ ಮೇನ್ ರನ್ಸ್ಗಳು ಬಂದಿದ್ದು. ಆಲ್ಮೋಸ್ಟ್ ಎಷ್ಟು ಕ್ಲೋಸ್ ಟು 100 ರನ್ಸು ಅವರೇ ಹೊಡೆದಿದ್ದಾರೆ. ಶಫಾಲಿ ವರ್ಮಾ ನಮ್ಮ ಸ್ಮೃತಿ ಮಂದಾನ ಜೊತೆಗೆ ರಿಚಾ ಘೋಷ್ ಅವರು, ದೀಪ್ತಿ ಶರ್ಮಾ ಬಂದ್ಬಿಟ್ಟು ಚೆನ್ನಾಗಿ ಫಿನಿಶ್ ಮಾಡ್ಕೊಂಡು ಕೊಟ್ಟರು ರಿಚಾ ಘೋಷ್ ಅವರ ಜೊತೆಗೆ. ಸೊ 170+ ಬರ್ತಾ ಇದ್ದಂಗೆ ಇವ್ರು ಆಡಿದ್ರು ಬ್ಯಾಟಿಂಗ್ನ ಯಾಕೆ ಕೇಳ್ತೀರಾ ಇವ್ರು ಬ್ಯಾಟಿಂಗ್ನ. ಆ ಓಪನರ್ ಒಬ್ಬರು ಒಂದು 40 ಹೊಡೆದವ್ರು ಅಷ್ಟೇ. ಅವ್ರು ಅದು ಹೊಡೆದಿಲ್ಲ ಅಂದರೆ ಅವ್ರೇನಾದ್ರು ಬೇಗ ಔಟ್ ಆಗಿ ಹೋಗ್ಬಿಟ್ಟಿತ್ತು ಅಂತಂದರೆ, ಇವ್ರು 100ರಲ್ಲಿ ಗುರು 50 ಹೊಡಿತಿಲ್ಲ ಅಂತ ಕಾಣಿಸಿದ್ದು ಅವ್ರು ಔಟ್ ಆಗಿತ್ತು ಅಂತಂದಿದ್ರೆ. ಆ ಮುನಿಬಾ ಒಂದು 41 ರನ್ನು ಈ ಕಡೆಯಿಂದ ಅಲ್ಲಿ ಅವರು ಆಲ್ಮೋಸ್ಟ್ ಒಂದು ಎಷ್ಟು 20 ರನ್ ಹೊಡೆದ್ರ ಬಾಟಮಲ್ಲಿ ಬಂದು. ಸೊ ಅವರಿಬ್ಬರದ್ದು ಹೇಳ್ಕೊಳ್ಳೋವಂಥ ಕಾಂಟ್ರಿಬ್ಯೂಷನು, ಆ ಓಪನರ್ದು ಒಂದೇ ಒಂದು 40+ 41 ರನ್ನ ಕಾಂಟ್ರಿಬ್ಯೂಷನು. ದೀಪ್ತಿ ಶರ್ಮಗೆ ಬಿದ್ದೋ ವಿಕೆಟ್ಸ್ ಇವತ್ತು. ಹಂಗೆ ಬಿದ್ದೋ ಮೇಲೂ ಎತ್ತಿದ್ರು ಕೆಳಗೂ ಎತ್ತಿದ್ರು ವಿಕೆಟ್ಸ್ಗಳನ್ನ. 5 ವಿಕೆಟ್ 5 ಫಾರ್ನ ಬೇರೆ ಎತ್ಬಿಟ್ರು ಪಾಕಿಸ್ತಾನ ಅಗೇನ್ಸ್ಟ್. ಅವ್ರಿಗಂತೂ ಒಂಥರ ದಿಲ್ ಖುಷಿ ಆಗೋಗ್ಬಿಟ್ಟದು. ಮೊದಲನೇ ಮ್ಯಾಚಲ್ಲೇ ವರ್ಲ್ಡ್ ಕಪ್ನ ಮೊದಲನೇ ಮ್ಯಾಚಲ್ಲೇ ಈ ಥರ ಸ್ಟಾರ್ಟು, ಅದು ಪಾಕಿಸ್ತಾನ ಅಗೇನ್ಸ್ಟ್ 5 4 ಅಂತ ಅಂದರೆ ಇದೇನು ಸುಮ್ಮನೆ ಮಾತೇನೆ, ಏನು ಸುಮ್ಮನೆ ಮಾತಲ್ಲ ಅಂತ ಹೇಳೋಕ್ಕಾಗಲ್ಲ. ಏನು ಇವ್ರು ಆಡಿದ್ದು ಅವತಾರ ನೋಡಿದ್ರೆ ಆ ಥರ ಇತ್ತಲ್ಲಿ. ಏನೇನೋ ಟ್ರಿಕ್ ಮಾಡಿದ್ರ ಬಂದ್ಬಿಟ್ರೆ ಹತ್ರಕ್ಕಾರೋ ಬಂದ್ರ ಕ್ವಾರ್ಟ್ಲಾರೋ ಕೊಟ್ರಾ, ಒಂಥರ ಹತ್ರನೂ ಇಲ್ಲ ಟೀಮ್ ಅಂತ ಅನ್ನಿಸ್ಬಿಡ್ತು ಪಾಕಿಸ್ತಾನ. ಅಟ್ಲೀಸ್ಟ್ ಇತ್ತು ಗುರು, ಚೆನ್ನಾಗಿತ್ತು, ಒಂದು ರೇಂಜಿಗೆ ಇತ್ತು. ಈ ಹಿಂದೆ 1-2 ವರ್ಷದಿಂದ ಚೆನ್ನಾಗಿತ್ತು ವುಮೆನ್ಸ್ ಟೀಮು. ಏನಕ್ಕೆ ಈ ಥರ ಕಳಪೆ ಆಗೋಗ್ಬಿಟ್ಟಿದ್ರೆ ಅಂತ ಗೊತ್ತಾಯ್ತಿಲ್ಲ. ಬಟ್ ಆಬ್ವಿಯಸ್ಲಿ ಇನ್ನು ಟೂರ್ನಮೆಂಟ್ ಏನು ಎಂಡ್ ಆಗಿ ಹೋಗ್ಬಿಟ್ಟಿಲ್ಲ, ಮತ್ತೆ ಕಮ್ ಬ್ಯಾಕ್ ಮಾಡುವಂಥ ಚಾನ್ಸಸ್ ಎಲ್ಲರೂ ಕೂಡ ಇರುತ್ತೆ. 1 ಮ್ಯಾಚ್ ಸೋತ್ರು ನಮ್ಮ ಮಾತ್ರಕ್ಕೆ ಕಳಪೆ ವರ್ಸ್ಟು ತೀರಾ ಡಬ್ಬ ಅಂತ ಅನ್ನೋದಕ್ಕಾಗೋದಿಲ್ಲ. ನಾವು 1 ಮ್ಯಾಚ್ ಗೆದ್ಬಿಡ್ವಿ ಅನ್ನೋ ಮಾತ್ರಕ್ಕೆ ಟೂರ್ನಮೆಂಟ್ನಾಗ ಗೆದ್ಬಿಡ್ವಿ ಅನ್ನೋದಕ್ಕಾಗೋದಿಲ್ಲ. ಸೊ ನೋಡೋಣ, ವೆಯ್ಟ್ ಮಾಡೋಣ. ಏನಿತ್ತು ಗುರು ಈ ಮ್ಯಾಚಲ್ಲಿ ಏನೂ ಇರಲಿಲ್ಲ. ಅದೇ ದೀಪ್ತಿ ಶರ್ಮಾ ಕ್ರೆಡಿಟ್ ಕೊಡಬೇಕು 5 4 ಎತ್ತಿರೋದ್ರಿಂದ. ಜೊತೆಗೆ ಇನ್ನೊಬ್ರಿಗೆ ಬಿತ್ತಲ್ಲಪ್ಪ ಶ್ರೀಚರಣ್ ಅವ್ರಿಗೆ 3 ವಿಕೆಟ್ ಬಿತ್ತು, ಜೊತೆಗೆ ಶಫಾಲಿ ವರ್ಮಾಗೆ 1 ವಿಕೆಟು ಆ್ಯಂಡ್ ರನ್ಔಟ್ ಬೇರೆ ಒಂದು, ಅದನ್ನು ಕೂಡ ಆ್ಯಡ್ ಆನ್ ಮಾಡ್ಕೊಬಿಡಿ. ದೀಪ್ತಿ ಶರ್ಮಾ 6 ವಿಕೆಟ್ ಅಂತ ಲೆಕ್ಕ ತಗೊಳ್ಳಿ. ಓಪನ್ ಅವರೇ ಅಲ್ವಾ ರನ್ಔಟ್ ಮಾಡಿದ್ದು. ಸೊ ಏನಾದ್ರು ಸ್ವಲ್ಪ ಮಜಾ ಬರತ್ರ ಆಗಬೇಕು ಗುರು. ಈ IPL ಅಲ್ಲಿ ನೋಡ್ತು ಅಂದರೆ ಅದು ಎಲ್ಲ 1 ಸೈಡ್ ಮ್ಯಾಚ್ಗಳು ಈ ಸಲ. ಯಾವುದು ಕ್ಲೋಸ್ ಫಿನಿಶ್ಗಳು ಆಗ್ತಾನೆ ಇಲ್ಲ ಅಲ್ಲಿ. ಇಲ್ಲಿ ನೋಡ್ತಾರೆ ಎಲ್ಲ ಈ ಅಫ್ಘಾನಿಸ್ತಾನ ಸೀರೀಸಲ್ಲಿ ನೋಡ್ರೆ ಅದು ಒಂಥರ 1 ಸೈಡ್ ಮ್ಯಾಚನೇ ಆಯ್ತು. ಏನದೇನು ಕ್ಲೋಸ್ ಏನಂತ ಕ್ಲೋಸ್ ಏನು ಬರಲಿಲ್ಲ. ಸೊ ಕ್ಲೋಸ್ ಗೇಮ್ಗಳನ್ನ ಮರಿತಾ ಇದ್ದೀವಿ ನಾವು ಕ್ರಿಕೆಟಲ್ಲಿ. ಲಾಸ್ಟ್ ಓವರ್ ಫಿನಿಶ್ಗಳು, ಆಲ್ಮೋಸ್ಟ್ ಲಾಸ್ಟ್ ಬಾಲ್ ಫಿನಿಶ್ಗಳು. ಸೊ ಇಂಥ ಮ್ಯಾಚ್ಗಳನ್ನ ನೋಡಬೇಕು ಅಂತ ಅನ್ಕೊಂತ ಇದ್ದೀವಿ, ಬರ್ತಾನೆ ಇಲ್ಲ. ಏನು ಹೇಳೋಣ ಅಂತ ಗೊತ್ತಾಯ್ತಿಲ್ಲ ನನಗೆ.